गुलबर्गा शहर में मौजूद एसआरजे ग्रुप ऑफ इंस्टीट्यूशन की जानिब से हर बार की तरह इस बार भी 18 जनवरी को वीर सेवा कल्याण मंडप में ग्रैंड अबैकस एंड वैदिक मैथमेटिक्स स्टेट लेवल एक्सीलेंस कंपटीशन ऑर्गेनाइज किया गया था। इस कंपटीशन में हजारों स्टूडेंट्स ने बड़े जोश और कॉन्फिडेंस के साथ हिस्सा लिया। इस शानदार कंपटीशन का इनॉग्रेशन एसआरजे ग्रुप ऑफ इंस्टीट्यूशन के फाउंडर एंड मैनेजिंग डायरेक्टर राघवेंद्र जोशी और फाउंडर एंड सीईओ सुप्रिया आर जोशी के हाथों किया गया। उनकी रहनुमाई और सोच की वजह से ये प्रोग्राम बहुत ही कामयाब रहा। इस कंपटीशन में कलबुर्गी, बीदर, यादगीर और विजयपुरा के डिस्ट्रिक्ट से स्टूडेंट्स ने हिस्सा लिया था, जिससे यह कंपटीशन एक बड़ा स्टेट लेवल एकेडमिक प्लेटफॉर्म बन गया। इस कंपटीशन की एक खास बात यह रही कि स्टूडेंट्स का इवैल्यूएशन 2 तरीकों से किया गया। एक तरफ रिटन एग्जाम और दूसरी तरफ ओरल एग्जाम लिया गया। रिटन एग्जाम में स्टूडेंट्स ने 8 मिनट में 500 मार्क्स के कैलकुलेशंस कंप्लीट किए और ओरल राउंड में 1 मिनट में 10 सवालों के जवाब देकर अपनी स्पीड, एक्यूरेसी और मेंटल कैलकुलेशन की सलाहियत दिखाई। इस पूरे इवेंट में एसआरजे ग्रुप ऑफ इंस्टीट्यूशन की टीम वर्क एक बड़ी ताकत रही। तमाम टीम मेंबर्स ने प्लानिंग से लेकर एग्जीक्यूशन तक बहुत ही अच्छे कोऑर्डिनेशन और डेडिकेशन के साथ काम किया। तमाम कोऑर्डिनेटर्स की मेहनत यकीनन तारीफ काबिल रही, जिन्होंने स्टूडेंट्स, पेरेंट्स, स्कूल्स और एग्जाम्स के पूरे सिस्टम को बहुत ही आसानी से हैंडल किया। सभी पेरेंट्स ने अपने बच्चों को टाइम के अंदर इतने कॉन्फिडेंस के साथ परफॉर्म करते हुए देखकर बहुत खुशी और इत्मीनान का इजहार किया। कई पेरेंट्स ने कहा कि इस प्लेटफॉर्म के जरिए बच्चों का कॉन्फिडेंस, फोकस और प्रॉब्लम सॉल्विंग स्किल और बेहतर हुई है। इस कंपटीशन के विनर्स और एक्सीलेंस अवार्ड को आने वाली 25 जनवरी को अनाउंस और डिस्ट्रीब्यूट किए जाएंगे। ये पूरा इवेंट टीम वर्क, मेहनत और तालीमी कमिटमेंट का बेहतरीन मिसाल रहा। एसआरजे ग्रुप ऑफ इंस्टीट्यूशन हमेशा से स्किल बेस्ड लर्निंग और स्टूडेंट्स की ऑलराउंड डेवलपमेंट को बढ़ावा देता है। ಈಗೇನು ನಾವು ಡಿಸ್ಟ್ರಿಕ್ಟ್ ವೈಸ್ ಅಂದರೆ ಜಿಲ್ಲಾ ಮಟ್ಟದ ಆರ್ಕಸ್ ಮತ್ತು ವೇದಗಣಿತ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದಿದ್ವಿ. ಎಲ್ಲ ಪಾಲಕರ ಒಪಿನಿಯನ್ ತಗೊಂಡು ಮತ್ತೆ ಎಲ್ಲ ಶಾಲೆಗಳ ಒಂದು ಅಭಿಪ್ರಾಯದ ಮೇರೆಗೆ ನಾವು ಇವತ್ತು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಸ್ಟೇಟ್ ಅಂದರೆ ರಾಜ್ಯ ಮಟ್ಟದ ಆರ್ಕಸ್ ಮತ್ತು ವೇದಗಣಿತವನ್ನು ಸ್ಪರ್ಧೆಗೆ ನಾವು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ ಮತ್ತು ವಿಜಯಪುರ ಡಿಸ್ಟ್ರಿಕ್ಟ್ ಇಂದ 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 5 ಬ್ಯಾಚ್ಗಳಲ್ಲಿ ಬಂದು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರ್ತಾರೆ. ಈ ಸ್ಪರ್ಧೆಯಲ್ಲಿ ಇನ್ನೂ ಒಂದು ವಿಶೇಷತೆ ಏನು ಅಂತಂದ್ರೆ, ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಬಾಕಸ್ ಮತ್ತು ವೇದಗಣಿತದ ಮೌಖಿಕ ಪರೀಕ್ಷೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. ತುಂಬಾ ಚೆನ್ನಾಗಿ ಮಕ್ಕಳು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯುತ್ತಮವಾಗಿ ಅವರು ಉತ್ತರಗಳನ್ನು ನೀಡಿದ್ದಾರೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಈ ಪರೀಕ್ಷೆಯ ವಿಜಯಗಳನ್ನು ಘೋಷಿಸತಕ್ಕಂತಹ ದಿನಾಂಕವನ್ನು ನಾವು 25ನೇ ಜನವರಿಯಂದು ಡೆಂಟಲ್ ಕಾಲೇಜಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 3,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಜನರು ಸೇರ್ತಾ ಇದ್ದಾರೆ. ಅಂದ್ರೆ 1,000 ವಿದ್ಯಾರ್ಥಿಗಳೊಂದಿಗೆ ಪಾಲಕರ ಜೊತೆಗೆ ಮತ್ತು ಎಲ್ಲ ಮಕ್ಕಳಿಗೆ ಕೂಡ ನಾವು ಇದರಲ್ಲಿ ಪಾರ್ಟಿಸಿಪೇಷನ್ ಅವಾರ್ಡ್ ಕೂಡ ಕೊಡ್ತಾ ಇದ್ದೇವೆ. ಬಿಫೋರ್ ವಿ ಆರ್ ಗೋಯಿಂಗ್ ಟು ಅಪ್ಡೇಟ್ ಅಂತಕ್ಕಂಥದ್ದನ್ನ ನೋಡ್ತಾ, ಲೆಟ್ ಮಿ ಗೋ ಫಾರ್ ದ ಅಪ್ಡೇಷನ್. ಸ್ಪರ್ಧೆ ಅಂದ್ರೆ ಕೇವಲ ಅಂಕಿಗಳಿಗೆ ಸೀಮಿತವಾಗಿರದೆ ಮಕ್ಕಳಲ್ಲಿ ಒಂದು ಸ್ಪರ್ಧಾತ್ಮಕ ಭಾವನೆಯನ್ನು ಮೂಡಿಸ್ತಕ್ಕಂಥದ್ದೇ ನಮ್ಮ ಮುಖ್ಯವಾದ ಉದ್ದೇಶ ಆಗಬೇಕು. ಅದರ ಜೊತೆಗೆ ನಮ್ಮ ಎಲ್ಲಾ ಎಸ್ಆರ್ಜೆ ಟೀಮ್ಗೆ ತುಂಬಾ ಮನಸ್ಸಿನಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಯಾಕಂತಂದ್ರೆ ಇಟ್ಸ್ ಆಲ್ ಅಬೌಟ್ ಟೀಮ್ ವರ್ಕ್. ನಮ್ಮ ಎಲ್ಲ ಎಸ್ಆರ್ಜೆ ತಂಡದವರು ಕೂಡ ಇದಕ್ಕೆ ಕೈ ಜೋಡಿಸಿ ಈ ಒಂದು ಸ್ಪರ್ಧೆ ಅಂತಂದ್ರಿಂದಲೂ ಅದೊಂದು ಹಬ್ಬದ ರೀತಿಯಲ್ಲಿ ಇವತ್ತು ನಾವು ಆಚರಣೆ ಮಾಡಿದ್ದೇವೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಶಾಲೆಗೆ ಕೂಡ ನಮಗೆ ಅಬ್ಯಾಕಸ್ ವೇದಿಕೆ ಬೇಕಾಗಿದ್ರೆ ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿಯಾಗಿ ಈ ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ನಾವು ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಆಗದೇನೆ ಬರ್ತಕ್ಕಂಥ ಶಿಕ್ಷಕರಿಗೂ ಕೂಡ ನಾವು ಶಿಕ್ಷಕರ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ. 3 ತಿಂಗಳ ತರಬೇತಿ ಆಗಿದ್ದು, ಇದು ತರಬೇತಿಯ ಜೊತೆಗೆ ಎಲ್ರಿಗೂ ಕೂಡ ನಾವು ಜಾಬ್ ಪ್ಲೇಸ್ಮೆಂಟ್ ಕೂಡ ಮಾಡಿ ಕೊಡ್ತಾ ಇದ್ದೀವಿ. ಸೊ 25ನೇ ತಾರೀಕಿಗೆ ಬನ್ನಿ, ಮಕ್ಕಳಿಗೆ ಆಶಯಿಸಿ ಅಂತ ಹೇಳ್ತೇನೆ. ನನ್ನ ಮಾತನ್ನ ಹೇಳಿದ್ರೆ ನಮಸ್ಕಾರ.